ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 8th 8ನೇ ತರಗತಿ ವಿದ್ಯಾರ್ಥಿಗಳಿಗೋಸ್ಕರ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು, ಸರ್ ನೆಕ್ಸ್ಟ್ ಲೆಸನನ್ನು ಅಪ್ಲೋಡ್ ಮಾಡಿರಿ ಅಂಥೇಳಿ. ಫಾರ್ ದ ಬೆಟರ್ಮೆಂಟ್ ಆಫ್ ದೋಸ್ 8th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಟೂಡೆಂಟ್ಸ್ ಅವರಿಗೋಸ್ಕರ ಈ ಪ್ರೋ 6 6ನೇ ಪಾಠ, ಈ 6ನೇ ಪಾಠ ಯಾವುದಪ್ಪ ಅಂತಂದ್ರೆ ಆಲ್ ದ ವರ್ಡ್ ಹರ್ ಸ್ಟೇಜ್. ಈ ಎಲ್ಲ ಪಾಠಗಳು ಮತ್ತು ಪದ್ಯಗಳು ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡೂ ಪಾಠಗಳನ್ನು ಲೆಸನ್ಗಳನ್ನು ಅವುಗಳ ರಿಲೇಟ್ ಆಗಿರ್ತಕ್ಕಂಥ ವಿಡಿಯೋಸನ್ನು ನಿಮ್ಗೆ ಬೇಕಾದರೆ ವಾಚ್ ಮಾಡಿರಿ. ಆ್ಯಂಡ್ ಆಲ್ಸೋ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಸ್ಟೋರಿಯನ್ನು ನಾವಿಲ್ಲಿ ಅರ್ಥ ಮಾಡ್ಕೋತಾ ಈ ವಿಡಿಯೋ ಕ್ಲಾಸಲ್ಲಿ ನೋಡೋಣ. ಪ್ರೋ 6 6ನೇದು ಅದರಿದು ಆಲ್ ದ ವರ್ಡ್ ಹರ್ ಸ್ಟೇಜ್. ಇಡೀ ಪ್ರಪಂಚವೇ ಅವಳ ರಂಗಸ್ಥಳ ಅಂತ ಏಕೆಂದ್ರೆ ನಾವೇನು ಮಾಡ್ತೀವಿ, ಈ ಒಂದು ಟೈಟಲನ್ನು ಕನ್ನಡದಲ್ಲಿ ನಾವು ನೋಡ್ತೀವಿ. ಆಲ್ ದ ವರ್ಡ್ ಅಂದರೆ ಇಡೀ ಜಗತ್ತೇ, ಹರ್ ಸ್ಟೇಜ್. ಸ್ಟೇಜ್ ಅಂದ್ರೆ ಗೊತ್ತಲ್ರಿ, ಈ ಸ್ಕೂಲ್ ಸ್ಟೇಜು ನಾವು ಪ್ರೇಯರ್ ಮಾಡ್ತೀವಲ್ರಿ, ಆ ರೀತಿ ಇಡೀ ಜಗತ್ತನ್ನೇ ತನ್ನ ಒಂದು ಸ್ಟೇಜ್ ಮಾಡ್ಕೊಂಡಿರ್ತಕ್ಕಂಥ ಒಬ್ಬಾಕೆಯ ಬಗ್ಗೆ ನಾವು ಇವು ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಓಕೆ, ಬಿಗಿನಿಂಗ್ ಶಾರ್ಟ್ ಆಗಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. This is a short life sketch of Sai Paranjape, a famous theatre personality from Pune, Maharashtra. This is a short life sketch. ಇದೊಂದು ಚಿಕ್ಕ ಲೈಫ್ ಸ್ಕೆಚ್ ಅಂದರೆ ಏನಪ್ಪ ಅಂತಂದ್ರೆ ಜೀವನ ಚರಿತ್ರೆ. ಒಬ್ಬಾಕೆಯ ಸಾಯಿ ಪರಂಜಾಪೆ ಅಂತಕ್ಕಂಥ ಒಬ್ಬಾಕೆ ಏನಿದೆಯಪ್ಪ ಅಂತಂದ್ರೆ ಜೀವನ ಚರಿತ್ರೆ ಇದೆ ಈ ಒಂದು ಕಥೆಯಲ್ಲಿ. ಫೇಮಸ್ ಥಿಯೇಟರ್ ಪರ್ಸನಾಲಿಟಿ, ಈ ರಂಗಭೂಮಿ ಒಂದು ಕಲೆಯನ್ನು ಅಭಿವ್ಯಕ್ತಿಗೊಳಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತ ಕರಿತೀವಿ ನಾವು. ರಂಗಭೂಮಿಯ ಅಥವಾ ಕಲೆ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವಳು ಯಾರು? ಈ ಒಂದು ಸಾಯಿ ಪರಂಜಾಪೆ. ಎಲ್ಲಿ ಅವಳಪ್ಪ ಅಂತಂದ್ರೆ ಈಕಿ ಫ್ರಮ್ ಪುಣೆಯಲ್ಲಿ ಬರುತ್ತೆ, ಮಹಾರಾಷ್ಟ್ರದಲ್ಲಿ ಬರುತ್ತೆ. ಓಕೆ, ಶಿ ಹ್ಯಾಸ್ ಆಲ್ಸೋ ಡೈರೆಕ್ಟೆಡ್ ಮೆನಿ ಟೆಲಿವಿಷನ್ ಸೀರಿಯಲ್ಸ್. ಈ ಟಿ ವಿಯಲ್ಲಿ ಬರ್ತಿರ್ತಕ್ಕಂಥ, ದೂರದರ್ಶನದಲ್ಲಿ ಬರ್ತಕ್ಕಂಥ ಬಹಳಷ್ಟು ಈ ಧಾರಾವಾಹಿಗಳಂತ ಕರಿತೀವಲ್ರಿ, ಸಂಚಿಕೆಗಳಂತ ಕರಿತೀವಲ್ರಿ, ಸೀರಿಯಲ್ಸ್ಗಳಲ್ಲಿ ಇವರು ಬಹಳಷ್ಟು ಚೆನ್ನಾಗಿ ಆ್ಯಕ್ಟಿಂಗನ್ನು ನಾವು ನೋಡ್ತೀವಿ. ಶಿ ವಾನ್ ದ ನ್ಯಾಷನಲ್ ಅವಾರ್ಡ್ ಫಾರ್ ದ ಬೆಸ್ಟ್ ಡಾಕ್ಯುಮೆಂಟ್ರಿ ವಿತ್ ಎ ಸೋಷಿಯಲ್ ಪರ್ಪಸ್. ಇವರು ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರೆ. ಯಾಕಪ್ಪ ಅಂತ ಫಾರ್ ದ ಬೆಸ್ಟ್ ಡಾಕ್ಯುಮೆಂಟ್ರಿ, ಸಾಕ್ಷ್ಯಚಿತ್ರವನ್ನು, ಈ ಒಂದು ಸಮಾಜದ ಸಲುವಾಗಿ ಇವರು ಕೆಲವೊಂದಿಷ್ಟು ಈ ಸಾಕ್ಷ್ಯಚಿತ್ರಗಳನ್ನು ಕೊಡಮಾಡಿದ್ದಾರೆ. ಅದಕ್ಕೋಸ್ಕರ ಇವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರೋದನ್ನು ನಾವು ನೋಡ್ತೀವಿ. ದೆನ್ ನೆಕ್ಸ್ಟ್, ಹರ್ ಫಿಲ್ಮ್ಸ್ ಆರ್ ರಿಲೆವೆಂಟ್ ಈವನ್ ಟುಡೇ. ಆಕೆ ಈ ಸೀರಿಯಲ್ಗಳಾಗಿರ್ಬೋದು ಅಥವಾ ಪಿಕ್ಚರ್ಗಳಾಗಿರ್ಬೋದು, ಫಿಲ್ಮ್ಗಳಾಗಿರ್ಬೋದು, ಮೂವಿಗಳಾಗಿರ್ಬೋದು, ಬಹಳಷ್ಟು ಇವತ್ತಿಗೂ ಕೂಡ ನಮ್ಮೆಲ್ಲರಿಗೂ ಕೂಡ ಈ ಒಂದು ಸಂಬಂಧವನ್ನು, ಪರಿಚಿತವನ್ನು ಎಲ್ಲರಿಗೆ ಸಂಬಂಧಿಸಿರ್ತಕ್ಕಂಥ ಈ ಒಂದು ನಾಟಕಗಳಾಗಲಿ, ಮೂವಿಗಳಾಗಲಿ, ಫಿಲ್ಮ್ಗಳಾಗಲಿ ನಾವು ಇವತ್ತಿಗೂ ಕೂಡ ಅವರು ಮಾಡಿರ್ತಕ್ಕಂಥ ಫಿಲ್ಮ್ಗಳು ಯೂಸ್ಫುಲ್ ಆಗಿದ್ದಾವೆ. ಓಕೆ, ನೆಕ್ಸ್ಟ್ ನಾವು ಸ್ಟೋರಿಯನ್ನು ಫಸ್ಟ್ ಪ್ಯಾರಾಗ್ರಾಫ್ ಹಿಡ್ಕೊಂಡು ನೋಡ್ತಾ ಹೋಗೋಣ. ಓಕೆ, ವಿ ವಿಲ್ ಸಿ ಇನ್ ದ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನಿದೆಯಪ್ಪ ಅಂದ್ರೆ ಇಟ್ ವಾಸ್, ಇಲ್ಲೇ ಅದ ನೋಡ್ರಿ ಸಾಯಿ ಪರಂಜಾಪೆ ಅವರು. ಓಕೆ, ಇವರೇ ಅವರು ಈ ಸೈಡ್ ಪಿಕ್ಚರ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್, ಇಟ್ ವಾಸ್ ಎ ಫ್ಯಾಮಿಲಿಯರ್ ಸೈಟ್ ಟು ದ ರೆಸಿಡೆಂಟ್ಸ್ ಆಫ್ ಪುಣೆ, a plump little girl of about 6 or 7 skipping along with an elderly gentleman. They laughed, talked and had a great time. It was a familiar sight. ಇದೊಂದು ಯಾವ ಒಂದು ನೋಟ, ಸೈಟ್ ಅಂದರೆ ಏನ್ರಿ ನೋಟ, ಫ್ಯಾಮಿಲಿಯರ್ ಅಂದರೆ ಪರಿಚಿತ ನೋಟ. ಇದೊಂದು ಯಾವ ರೀತಿ ಅಂದ್ರಪ್ಪ ಅಂದ್ರೆ ಟು ದ ರೆಸಿಡೆಂಟ್ಸ್ ಆಫ್ ಪುಣೆ, ಈ ಪುಣೆಯ ವಾಸಿಗಳಿಗೆ, ಅಲ್ಲಿ ಜೀವನವನ್ನು ಸಾಗಿಸ್ತಕ್ಕಂಥ ಜನರಿಗೆ ಇವರೊಬ್ಬರು ಎಲ್ಲರಿಗೂ ಕೂಡ ಪರಿಚಿತವಾಗಿರ್ತಕ್ಕಂಥ ವ್ಯಕ್ತಿ. ಯಾರು? ಸಾಯಿ ಪರಂಜಾಪೆ ಅವರು. ಆ ಫ್ಲಂಪ್ ಲಿಟಲ್ ಗರ್ಲ್, ಆ ಫ್ಲಂಪ್ ಅಂದರೆ ಏನ್ರಿ? ದುಂಡಗಿರ್ತಾರಲ್ರಿ, ಆ ರೀತಿ ಗುಂಡಗಿರ್ತಕ್ಕಂಥ ಒಂದು ಚಿಕ್ಕ ಹುಡುಗಿ. ಆಫ್ ಅಬೌಟ್ 6 or 7, 6 ಅಥವಾ 7 ವರ್ಷದ ಹುಡುಗಿ. ಯಾರು? ಸಾಯಿ ಪರಂಜಾಪೆ. ಸ್ಕಿಪ್ಪಿಂಗ್ ಅಲಾಂಗ್ ವಿತ್ ಆನ್ ಎಲ್ಡರ್ಲಿ ಜೆಂಟಲ್ಮ್ಯಾನ್. ಸ್ಕಿಪ್ಪಿಂಗ್ ಮೀನ್ಸ್ ಈ ಜಿಗಿತಗಳನ್ನು ನಾವು ಸ್ಕಿಪ್ಪಿಂಗ್ ಮಾಡ್ತೀವಲ್ರಿ ಹಗ್ಗ ತೊಗೊಂಡು, ಆ ರೀತಿ ಜಿಗಿತವನ್ನು ಮಾಡ್ತಕ್ಕಂಥ
ಹುಡುಗಿ ಯಾರ ಜೊತೆಪ್ಪ ಅಂದರೆ ಎಲ್ಡರ್ಲಿ ಜೆಂಟಲ್ ಮ್ಯಾನ್, ಹಿರಿಯ ವಯಸ್ಸಿನ ಮನುಷ್ಯ ಅವರ ಅಜ್ಜನ ಜೊತೆ ಬಹಳಷ್ಟು ಸ್ಕಿಪ್ಪಿಂಗ್ ಆಗಲಿ, ಜಿಗಿತಗಳಾಗಲಿ, ಆಟ ಆಡುವುದಲ್ಲಿ ಈ ರೀತಿ ತನ್ನ 6 ಅಥವಾ 7ನೇ ವಯಸ್ಸಿನಲ್ಲಿ ಈ ಸಾಯಿ ಪರಂಜಾಪೆ ಮಾಡ್ತಾಯಿದ್ರು. ಮುಂದೆ ಏನಾಗುತ್ತಪ್ಪ ಅಂದ್ರೆ ನಾವು ನೋಡ್ತಾ ಹೋಗೋಣ. ದೇ ಲಾಫ್ಟ್, ಈಕೆ ಜಿಗಿತವನ್ನು ನೋಡಿ ಅವ್ರೇನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ನೋಡಿದಂಥ ಜನ ನಗ್ತಾ ಇದ್ರು. ಆ್ಯಂಡ್ ಟಾಕ್ಡ್ ಅಂದರೆ ಈಕೆ ಬಗ್ಗೆ ಮಾತಾಡ್ತಾ ಇದ್ರು. ಆ್ಯಂಡ್ ಹ್ಯಾಡ್ ಎ ಗ್ರೇಟ್ ಟೈಮ್, ಅವರೆಲ್ಲರ ಜೊತೆ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಸಮಯವನ್ನು ಈಕೆಯನ್ನು ಕೂಡ ಕಳೀತಾ ಇದ್ರು. ಯಾರು? ಸಾಯಿ ಪರಂಜಾಪೆ. ದಿಸ್ ಈಸ್ ಅಬೌಟ್ ಫಸ್ಟ್ ಪ್ಯಾರಾಗ್ರಾಫ್. ನೆಕ್ಸ್ಟ್ 2ನೇ ಪ್ಯಾರಾಗ್ರಾಫನ್ನು ನಾವು ನೋಡ್ತಾ ಹೋಗೋಣ. ಮುಂದೆ ಆಕೆ ಜೀವನ ಯಾವ ರೀತಿ ಚೇಂಜ್ ಆಗುತ್ತಾ ಹೋಗುತ್ತೆ ತನ್ನ ಒಂದು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಯಲ್ಲಿ ನಾವು ನೋಡ್ತಾ ಹೋಗೋಣ. ದ ಲಿಟಲ್ ಗರ್ಲ್ ವಾಸ್ ಸಾಯಿ, ಈ ಒಂದು ಚಿಕ್ಕ ಹುಡುಗಿ ಯಾರು? ಸಾಯಿ ಪರಂಜಾಪೆ. ಆ್ಯಂಡ್ ದ ಜೆಂಟಲ್ಮ್ಯಾನ್ ವಾಸ್ ಎ ಫೇಮಸ್ ಎಜುಕೇಷನಿಸ್ಟ್ ಆ್ಯಂಡ್ ಮ್ಯಾಥಮೆಟಿಷಿಯನ್. ಇಲ್ಲಿ ಸಾಯಿ ಪರಂಜಾಪೆ ಏನಪ್ಪ ಅಂದರೆ ಒಂದು ಚಿಕ್ಕ ಹುಡುಗಿ, ಈಕೆ ಜೊತೆ ಇರ್ತಕ್ಕಂಥ ಜೆಂಟಲ್ಮ್ಯಾನ್ ಆ ಒಂದು ವಯಸ್ಸಾದ ಮನುಷ್ಯ ವಾಸ್ ಎ ಫೇಮಸ್ ಎಜುಕೇಷನಿಸ್ಟ್, ಒಬ್ಬ ಶಿಕ್ಷಣ ತಜ್ಞರಿದ್ದರು. ಆ್ಯಂಡ್ ನಾಟ್ ಓನ್ಲಿ ದ ಶಿಕ್ಷಣ ತಜ್ಞ ಬಟ್ ಆಲ್ಸೋ ಮ್ಯಾಥಮೆಟಿಷಿಯನ್, ಒಬ್ಬ ಗ್ರೇಟ್ ಗಣಿತಜ್ಞರು ಕೂಡ ಅವರ ಅಜ್ಜ ಇದ್ದರು. ಅವರ ಹೆಸರು ಏನಪ್ಪ ಅಂತಂದ್ರೆ ಸರ್ ಆರ್ ಪಿ ಪರಂಜಾಪೆ. ಆಕೆಯ ಸಾಯಿ ಪರಂಜಾಪೆ ಅಜ್ಜನ ಹೆಸರೇನ್ರಿ? ಆರ್ ಪಿ ಪರಂಜಾಪೆ. ಇಂಡಿಯಾಸ್ ಫಸ್ಟ್ ವ್ರ್ಯಾಂಗ್ಲರ್ ಆ್ಯಂಡ್ ಸಾಯಿಸ್ ಗ್ರ್ಯಾಂಡ್ ಫಾದರ್ ಅಪ್ಪ, ಈ ಭಾರತ ದೇಶದ ಇಂಡಿಯಾಸ್ ಫಸ್ಟ್ ಸೀನಿಯರ್ ವ್ರ್ಯಾಂಗ್ಲರ್ ಅಂದರೆ ಭಾರತದ ಪ್ರಪ್ರಥಮ ಹಿರಿಯ ಉನ್ನತ ಪದವಿಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿ ಹೆಗ್ಗಳಿಕೆ ಯಾರಿಗೆ ಸಿಗುತ್ತಪ್ಪ ಅಂದ್ರೆ ಈ ಒಂದು ಸರ್ ಆರ್ ಪಿ ಪರಂಜಾಪೆ ಅವರಿಗೆ ಸಿಗುತ್ತೆ. ಇವರು ಯಾರಪ್ಪ? ಆರ್ ಪಿ ಪರಂಜಾಪೆ ಅವರು ಸಾಯಿಸ್ ಗ್ರ್ಯಾಂಡ್ ಫಾದರ್, ಈ ಸಾಯಿ ಪರಂಜಾಪೆ ಅಂತಕ್ಕಂಥ ಹುಡುಗಿಯ ಅಜ್ಜ. ಆಕೆ ಅವ್ರಿಗೆ ಏನಂತ ಕರಿತಾ ಇದ್ದಳು ಅಂದ್ರೆ ಅಪ್ಪ ಅಂತೇಳಿ ಕರಿತಾ ಇದ್ರು. ಆ್ಯಸ್ ದೇ ವಾಕ್ಡ್ ಅಪ್ಪ ಫುಟ್ ಸಿಂಪಲ್ ಮ್ಯಾಥಮೆಟಿಕಲ್ ಕ್ವಶನ್ಸ್, ಯಾವಾಗ ಅವರು ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಅಪ್ಪ ಅಂದ್ರೆ ಏನು? ಅಜ್ಜ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಸಿಂಪಲ್ ಆಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಈ ಒಂದು ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನು ತನ್ನ ಮೊಮ್ಮಗಳಿಗೆ ಸಾಯಿಗೆ ಕೇಳ್ತಾ ಇದ್ರು. ಆ್ಯಂಡ್ ಆಲ್ಸೋ ರಿಲೇಟೆಡ್ ಪೇಬಲ್ಸ್ ಟು ಹರ್, ಆಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಲ್ಪನಿಕ ಕಥೆಗಳನ್ನು ಆಕೆಗೆ ಅಜ್ಜ ತನ್ನ ಮೊಮ್ಮಗಳಿಗೆ ಹೇಳ್ತಾ ಇದ್ರು. ದೀಸ್ ಇನ್ಕ್ಲೂಡೆಡ್ ಫೇರಿ ಟೇಲ್ಸ್, ಇವೆಲ್ಲ ಏನು ಒಳಗೊಂಡಿದ್ದುಪ್ಪ ಅಂತಂದ್ರೆ ಕಾಲ್ಪನಿಕ ಕಥೆಗಳನ್ನು ಅವ್ರ ಅಜ್ಜ ಹೇಳ್ತಕ್ಕಂಥ ಕಥೆಗಳು ಒಳಗೊಂಡಿದ್ವು ಅಥವಾ ಆ ರೀತಿ ಇದ್ವು. ಅವು ಯಾವ್ಯಾವಪ್ಪ ಅಂತಂದ್ರೆ ಫೇರಿ ಟೇಲ್ಸು, ಕಾಲ್ಪನಿಕ ಕಥೆಗಳು, ಇನ್ನೊಂದು ಅರೇಬಿಯನ್ ನೈಟ್ಸು, ಈ ಒಂದು ಇಂಗ್ಲೀಷ್ ಲಿಟ್ರೇಚರ್ಲಿ ಬರ್ತಕ್ಕಂಥ ಅರೇಬಿಯನ್ ನೈಟ್ಸು, ಮಕ್ಕಳಿಗೋಸ್ಕರ ಚಿಕ್ಕ ಚಿಕ್ಕ ಕಥೆಗಳು, ಆ ಒಂದು ಕಥೆಗಳನ್ನು ಹೇಳೋದು. ಆ್ಯಂಡ್ ಬೀರ್ಬಲ್ ಸ್ಟೋರೀಸ್, ಅಕ್ಬರ್ ಬೀರ್ಬಲನ ಕಥೆಗಳನ್ನು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಅಜ್ಜ ಆರ್ ಪಿ ಪರಂಜಾಪೆ ಅವರು ಸಾಯಿ ಪರಂಜಾಪೆಗೆ ತನ್ನ ಮೊಮ್ಮಗಳಿಗೆ ಹೇಳ್ತಾ ಇದ್ರು. ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಸಾಯಿ ನ್ಯಾಚುರಲಿ ಪ್ರಿಫರ್ಡ್ ದ ಫೇರಿ ಟೇಲ್ಸ್ ಟು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್. ಸಾಯಿ ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ರಿಫರ್ಡ್ ಮೀನ್ಸ್ ತಾನೇ ಅಜ್ಜ ಹೇಳಿರ್ತಕ್ಕಂಥ ಕಥೆಗಳನ್ನು ಕೇಳಿ ತಾನೇ ತಯಾರಿಸಬೇಕು ಅಂತಕ್ಕಂಥ ಒಂದು ಮನೋಭಾವನೆಯಿಂದ ತಾನೇ ಕಾಲ್ಪನಿಕ ಕಥೆಗಳನ್ನು ಕಟ್ತಾ ಇದ್ಳು, ಕ್ರಿಯೇಟ್ ಮಾಡ್ತಾ ಇದ್ಳು. ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ಳು, ಯಾಕೆ ತಯಾರಿಸಿದಳಪ್ಪ ಅಂದ್ರೆ ಈ ಒಂದು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ಗೆ ಸಾಲ್ವ್ ಆಗುವಾಗೆ, ಈಸಿ ಆಗುವಾಗೆ ಆಕೆ ಒಂದು ಸ್ವಾಭಾವಿಕ ಕಾಲ್ಪನಿಕ ಕಥೆಗಳನ್ನು ತಯಾರಿಸ್ತಾ ಇದ್ರು. ನೋಡ್ರಿ ಮುಂದೆ ಏನಾಗುತ್ತೆ ನೋಡೋಣ್ರಿ. 3rd ಪ್ಯಾರಾಗ್ರಾಫಲ್ಲಿ ಟೆಲ್ ಮಿ ಅ ಸ್ಟೋರಿ ಅಪ್ಪ ಸಾಯಿ ಸೇಡ್. ಈ ಸಾಯಿ ಮೊಮ್ಮಗಳು ಏನು ಹೇಳ್ತಾಳಪ್ಪ ಅಂದ್ರೆ ಅಜ್ಜನಿಗೆ, ಅಪ್ಪ ನನಗೊಂದು ಏನು ಅಜ್ಜ ಅಪ್ಪ ಅವರೇ ನನಗೊಂದು ಏನು ಹೇಳ್ರಿ, ಕಥೆಯನ್ನು ಹೇಳ್ರಿ ಅಂತ ಸಾಯಿ ಕೇಳ್ತಾಳೆ ಅಜ್ಜನಿಗೆ. ಒನ್ ಡೇ ಆ್ಯಸ್ ದ ಸೆಟ್ ಔಟ್, ಹೊರಗಡೆ ಕೂತಾಗ ಅಥವಾ ಹೊರಗಡೆ ಹೋಗಿದ್ದಾಗ ಈ ರೀತಿ ಸಾಯಿ ಕೇಳ್ತಾಳೆ. ಅವಾಗ ಅಪ್ಪ ಏನು ಹೇಳ್ತಾರೆ ನೋಡ್ರಿ, ನೋ ಸೇಡ್ ಅಪ್ಪ ಗ್ರಿಮ್ಲಿ, ವೆರಿ ಸ್ಟ್ರಿಕ್ಟ್ಲಿ. ಗ್ರಿಮ್ಲಿ ಮೀನ್ಸ್ ಸ್ಟ್ರಿಕ್ಟ್ಲಿ, ಕಠೋರವಾಗಿ ಹೇಳ್ತಾನೆ. ನಾ ಹೇಳಂಗಿಲ್ಲ ಅಂತ ಏಕೆರನ್. ಟುಡೇ ಯು ವಿಲ್ ಟೆಲ್ ಮೀ ಒನ್, ಎಷ್ಟು ದಿವಸ ಕತೆಗಳನ್ನು ನಾನೇ ಹೇಳ್ಕೊತ ಬಂದೀನಿ, ಇವತ್ತು ನೀ ಕತೆಯನ್ನು ಹೇಳಬೇಕು ಅಂತ ಏಕೆಂದು ಅಜ್ಜ
ಮೊಮ್ಮಗಳ ಕಡೆಯಿಂದ ಒಂದು ಕಥೆಯನ್ನು ಡಿಮ್ಯಾಂಡ್ ಮಾಡ್ತಾನೆ. ಮುಂದೆ ಏನಾಗತ್ತೆ ನೋಡೋಣ್ರಿ. ಆ್ಯಂಡ್ ಶಿ ಡಿಡ್. ಅಜ್ಜ ಎಂದೂ ಕೇಳಲ್ಲ ನಾವು ಇವತ್ತು ನನಗೆ ಕತೆ ಹೇಳಂತಲ್ಲ ತನ್ನ ತೈಕರಿಂದ ಆಕೆ ಅಜ್ಜ ಹೇಳ್ದಂಗೆ ಏನು ಮಾಡ್ತಾಳಪ್ಪ ಅಂದ್ರೆ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಇಟ್ ವಾಸ್ ಎ ಫೇರಿ ಟೇಲ್. ಇದೊಂದು ಕಲ್ಪನಾತೀತ ಒಂದು ಕತೆ. ರಿಪ್ಲೀಟ್ ವಿತ್ ಡ್ರ್ಯಾಗನ್ಸ್ ಆ್ಯಂಡ್ ಪ್ರಿನ್ಸಸ್ ಟಾಕಿಂಗ್ ಪ್ಯಾರೋಟ್ಸ್ ಆ್ಯಂಡ್ ಹಿಡನ್ ಗೋಲ್ಡ್. ಈ ಒಂದು ಕತೆ ಯಾವುದಕ್ಕೆ ಸಂಬಂಧಪಟ್ಟಿದ್ದ ಒಳಗೊಂಡಿದೆ? ರಿಪ್ಲೈಟ್ ಅಂದರೆ ಆವರಿಸಿರೋದು, ತುಂಬಿಕೊಂಡಿರುವುದು. ಈ ಕಥೆಯಲ್ಲಿ ಏನೇನಿದೆಯಪ್ಪ ಅಂತ ನೋಡ್ತಾ ಹೋದರೆ ಡ್ರ್ಯಾಗನ್ಸ್ ಅಂದರೆ ಏನಪ್ಪ ಅಂದ್ರೆ ಮೊಸಳೆಯಂಥ ರೆಕ್ಕೆಯನ್ನು ಉಳ್ಳ ಅಥವಾ ರೆಕ್ಕೆ ಉಳ್ಳ ಪ್ರಾಣಿ. ಡಿಯರ್ ಸ್ಟೂಡೆಂಟ್ಸ್, ನೀವು ಕೂಡ ಇಲ್ಲಿನ ಮೀನಿಂಗ್ಸನ್ನು ಬರ್ದೀನಿ, ನೀವು ಬರ್ಕೊಳ್ರಿ, ನಿಮಗೂ ಕೂಡ ಈಜಿಯಾಗಿ ಅರ್ಥ ಆಗುತ್ತೆ. ಇದು ಮೊಸಳೆಯಂಥ ರೆಕ್ಕೆಯುಳ್ಳ ಪ್ರಾಣಿಗಳು ಮತ್ತು ರಾಜಕುಮಾರಿಯರು ಮತ್ತು ಮಾತನಾಡ್ತಕ್ಕಂಥ ಗಿಳಿಗಳು ಮತ್ತು ಈ ಒಂದು ಹಿಡನ್ ಬಚ್ಚಿಟ್ಟ ಬಂಗಾರದ ಬಗ್ಗೆ ಈ ಕತೆ ಆಗಿತ್ತು. ಮುಂದೆ ಏನಾಗುತ್ತೆ ನೋಡೋಣ್ರಿ, ಯಾವ ರೀತಿ ಕತೆ ಹೇಳ್ತಾಳೆ. ಸಾಯಿ ಕಂಪ್ಲೀಟೆಡ್ ಹರ್ ಟೇಲ್ ವಿತ್ ಆ್ಯಂಡ್ ದೇ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಸಾಯಿ ಏನು ಮಾಡ್ತಾಳಪ್ಪ ಅಂದ್ರೆ ತನ್ನ ಕಥೆಯನ್ನು ಮುಗಿಸ್ತಾಳೆ. ಅವರು ಈ ಮೊಸಳೆಯಂಥ ರೆಕ್ಕೆಯುಳ್ಳ ಪ್ರಾಣಿಗಳು ಮತ್ತು ರಾಜಕುಮಾರಿಯರು, ಗಿಳಿಗಳು ಮತ್ತು ಇವರೆಲ್ಲರೂ ಅದ್ಭುತವಾಗಿ ಆರಾಮಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇನ್ನೂ ಕೂಡ ಅಂತ ಹೇಳ್ತಾಳೆ. ಸೇಡ್ ಅಪ್ಪ. ಅಂತ ಅಪ್ಪ ಹೇಳ್ತಾನೆ ರೀ. ಕ್ವೈಟ್ ಇಂಟ್ರೆಸ್ಟಿಂಗ್. ಇನ್ನು ಕತೆ ಬಹಳಷ್ಟು ಒಂದು ಸ್ವಲ್ಪ ಆಸಕ್ತಿದಾಯಕವಾಗ್ಯದ. ಹೇ ಡಿಡ್ ಯು ರೀಡ್ ಇಟ್? ಈ ಕತೆ ಎಲ್ಲಿ ಓದಿನಿ? ನನಗೆ ಹೇಳಕತ್ತಿಲ್ಲ, ಎಲ್ಲಿ ಓದಿ ಕಲ್ತ್ಕೊಂಡಿ ಅಂತ ಅಜ್ಜ ಅಥವಾ ಅಪ್ಪ ಆ ಮೊಮ್ಮಗಳಿಗೆ ಕೇಳ್ತಾನೆ. ಅವಾಗ ಸಾಯಿ ಏನು ಹೇಳ್ತಾನೆ ನೋಡ್ರಿ, ಐ ಡಿಡೆಂಟ್. ನಾ ಎಲ್ಲಿ ಓದಿಲ್ಲ ಇದನ್ನು. ಐ ಮೇಡ್ ಇಟ್ ಅಫ್. ನಾನೇ ಏನು ಮಾಡೀನಿ, ನನ್ನಷ್ಟಕ್ಕೆ ನಾನೇ ಕ್ರಿಯೇಟಿವಿಟಿಯಿಂದ ನನ್ನಷ್ಟಕ್ಕೆ ನಾನೇ ತಯಾರಿಸಿದ್ದೀನಿ ಈ ಒಂದು ಕಥೆಯನ್ನು ಅಂತೇಳಿ ಕ್ರೈಡ್ ಸಾಯಿ ಜೋರಾಗಿ ಕೂಗಿ ಹೇಳ್ತಾಳೆ. ಮುಂದೆ ಏನಾಗುತ್ತೆ ನೋಡ್ರಿ. ಹರ್ ಗ್ರ್ಯಾಂಡ್ ಫಾದರ್ ವಾಸ್ ವೆರಿ ಮಚ್ ಇಂಪ್ರೆಸ್. ಅವ್ರ ಅಜ್ಜ ಬಹಳಷ್ಟು ಏನಾಗ್ತಾನಪ್ಪ ಅಂದ್ರೆ ಆಕೆ ಕಥೆಯನ್ನು ಕೇಳಿ ಏನಾಗ್ತಾನೆ ರೀ, ಭಾಳಷ್ಟು ಇಂಪ್ರೆಸ್ ಆಗ್ತಾನೆ ರೀ, ಆಕರ್ಷಿತನಾಗ್ತಾನೆ. ಏನು ಮಸ್ತ್ ಹೇಳ್ತಾಳೆ ನನ್ನ ಕತೆ ನನ್ನ ಮೊಮ್ಮಗಳು ಅಂತ ಹೇಗಿರಂತ. ಮುಂದೆ ಏನಾಗತ್ತೆಪ್ಪ ಅಂತಂದರೆ ಇಲ್ಲಿ ದಟ್ ವಾಸ್ ಪರ್ಹ್ಯಾಪ್ಸ್ ಹರ್ ಫಸ್ಟ್ ಫ್ಲೈಟ್ ಆಫ್ ಫ್ಯಾನ್ಸಿ. ಆಕೆ ತನ್ನ ಒಂದು ಕಲ್ಪನಾತೀತ ಚಿಂತನೆಯಿಂದ ಫಸ್ಟ್ ಟೈಮ್ ಆಕೆ ಏನು ಮಾಡ್ತಾಳಪ್ಪ ಅಂದ್ರೆ ಇಂಥ ಕಥೆಗಳನ್ನು ಕಲ್ಪನೆ ಮಾಡ್ಕೊಂಡು ಹೇಳ್ತಾಳೆ. ಇದಕ್ಕೆ ನಾವು ಏನಂತ ಕರಿತೀವಿ? ಫಸ್ಟ್ ಫ್ಲೈಟ್ ಆಫ್ ಫ್ಯಾನ್ಸಿ. ಆಕೆ ಒಂದು ಕಲ್ಪನೆಯ ಲೋಕದ ಪ್ರಥಮ ಹಕ್ಕಿಗಳು ಅಂತ ನಾವು ಕರಿಬೋದು, ರೆಕ್ಕೆಗಳನ್ನು ಹೊಂದಿದಳು ಅಂಥೇಳಿ. ಆ್ಯಂಡ್ ಇಟ್ ವಾಸ್ ದ ಬಿಗಿನಿಂಗ್ ಆಫ್ ಎ ವಂಡರ್ಫುಲ್ ವರ್ಡ್ ಆಫ್ ಕ್ರಿಯೇಟಿವಿಟಿ. ಇದು ಆಕೆ ಒಂದು ಪ್ರಾರಂಭವಾಗಿತ್ತು. ಯಾವ ರೀತಿ ಪ್ರಾರಂಭವಾಗಿತ್ತವಪ್ಪ ಅಂದ್ರೆ ಅದ್ಭುತ ಸೃಜನಾತ್ಮಕತೆಯನ್ನು, ಕ್ರಿಯೇಟಿವಿಟಿಯನ್ನು ಪ್ರಾರಂಭ ಮಾಡ್ತಕ್ಕಂಥ ಹೊಸ ಜಗತ್ತು ಅಂತ ನಾವಿಲ್ಲಿ ಹೇಳ್ಬೋದು. ಬೈ ದ ಟೈಮ್ ಶಿ ವಾಸ್ ಜಸ್ಟ್ 8. ಈ ಫಸ್ಟ್ ಟೈಮ್ ಆಕೆ ಏನಪ್ಪ ಅಂದ್ರೆ ಒಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡಿದಳಲ್ಲ, ಆ ಒಂದು ಟೈಮ್ನಲ್ಲಿ ಆಕೆಗೆ ವಯಸ್ಸು ಎಷ್ಟಾಗಿತ್ತಪ್ಪ ಅಂದರೆ 8ನೇ ವಯಸ್ಸಲ್ಲೇ ಈ ರೀತಿ ಸ್ಟೋರೀಸ್ಗಳನ್ನು ಬರೆಯೋದನ್ನು, ಹೇಳೋದನ್ನು ಆಕೆ ಪ್ರಾರಂಭ ಮಾಡ್ತಾಳೆ. ಆ್ಯಂಡ್ ಫೈನಲಿ ಶಿ ಹ್ಯಾಡ್ ಪಬ್ಲಿಷ್ಡ್. ಪ್ರಕಟಿಸ್ತಾಳೆ, ಪ್ರಕಟಣೆಯನ್ನು ಕೂಡ ಮಾಡ್ತಾಳೆ. ಆಕೆ ಒಂದು ಪ್ರಪ್ರಥಮ ಪುಸ್ತಕವನ್ನು, ಫಸ್ಟ್ ಬುಕ್ ಆಫ್ ಫೇರಿ ಟೇಲ್ಸ್, ಆಕೆ ಒಂದು ಕಾಲ್ಪನಿಕ ಕಥೆಗಳ ಒಂದು ಪ್ರಥಮ ಪುಸ್ತಕವನ್ನು ಕೂಡ ಆಕೆ ಏನು ಮಾಡ್ತಾಳಪ್ಪ ಅಂದ್ರೆ ಪ್ರಕಟಣೆ ಮಾಡ್ತಾಳೆ. ಆ ಪುಸ್ತಕ ಯಾವುದಪ್ಪ ಅಂದ್ರೆ ಮುಲಾಂಚ ಮೇರಾ. ಮುಲಾಂಚ ಮೇರಾ ಅಂದರೆ ಏನಪ್ಪ ಅಂದ್ರೆ ಮಕ್ಕಳ ಮಿಠಾಯಿ. ಅಂದರೆ ಮಿಠಾಯಿ ತಿಂದ್ರೆ ಹೊಟ್ಟೆ ತುಂಬ್ತದ, ಹಂಗೆ ಮಕ್ಕಳು ಈ ಕಥೆಗಳು ಕೇಳಿದ್ರೆ ಅವರು ಹೊಟ್ಟೆ ತುಂಬ್ತದ ಅಥವಾ ಖುಷಿ ಆಗ್ತದೆ ಅನ್ನೋ ಉದ್ದೇಶದಿಂದ ಇಟ್ಕೊಂಡು ಈ ರೀತಿ ಆ ಪುಸ್ತಕದ ಟೈಟಲನ್ನು ಇಡ್ತಾಳೆ. ಯಾವ ರೀತಿ? ಮುಲಾಂಚ ಮೇರಾ. ಓಕೆ, ನಿಮಗೆ ಅರ್ಥ ಆಗ್ತಾಯಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ರಿ, ಐ ವಿಲ್ ಸಾಲ್ವ್. ಓಕೆ, ನೆಕ್ಸ್ಟ್ 9ನೇ ಪ್ಯಾರಾಗ್ರಾಫಲ್ಲಿ ಏನಾಗುತ್ತೆ ನೋಡೋಣ್ರಿ. ಸಾಯಿಸ್ ಲವ್ ಫಾರ್ ಬುಕ್ಸ್ ಗ್ರೀವ್ ವಿತ್ ಹರ್. ಈ ಬುಕ್ಸ್ಗಳನ್ನು ಓದೋದು, ಅವುಗಳನ್ನು ಪ್ರೀತಿ ಮಾಡೋದು, ಇದು ಬುಕ್ಕಿನೊಂದಿಗೆ ಇರ್ತಕ್ಕಂಥ ಪುಸ್ತಕದ ಜೊತೆ ಪುಸ್ತಕದ ಪ್ರೇಮಿ ಆಗಿ ಆಕಿ ಬೆಳ್ಕೊಂಡು ಬರ್ತಾಳ್ರಿ. ಬುಕ್ಸ್ ವೇರ್ ರಿವರ್ಡ್ ಆಬ್ಜೆಕ್ಟ್ಸ್ ಇನ್ ದ ಪರಂಜಾಪೆ ಹೌಸ್ ಹೋಲ್ಡ್.
ಆಕೆ ಈ ಪುಸ್ತಕಗಳಿಗೆ ಬಹಳಷ್ಟು ರೆವರ್ಡ್ ಮೀನ್ಸ್ ಗೌರವ, ರೆಸ್ಪೆಕ್ಟ್ ಇತ್ತು. ರೆಸ್ಪೆಕ್ಟನ್ನು ಹೊಂದಿರತಕ್ಕಂಥ ವಸ್ತುಗಳು ಯಾವುವು ಈ ಪುಸ್ತಕಗಳು? ಯಾರ ಮನೆಯಲ್ಲಿ? ಪರಂಜಾಪೆಯ ಮನೆಯಲ್ಲಿ ಬಹಳಷ್ಟು ಪುಸ್ತಕಗಳಿಗೆ ಮಹತ್ವವನ್ನು, ಬೆಲೆಯನ್ನು, ಗೌರವವನ್ನು ಕೊಡ್ತಾ ಇದ್ರು ಅವರ ಅಜ್ಜನಿಂದಲೂ. ಒನ್ ಡೇ ಸಾಯಿ ಸ್ಟೆಪ್ಡ್ ಆನ್ ಎ ಬುಕ್ ಬೈ ಮಿಸ್ಟೇಕ್ ಆಸ್ ಶಿ ರಶ್ಡ್ ಇನ್ ಟು ದ ಲೈಬ್ರರಿ. ಒಂದಿನ ಆಕೆ ಲೈಬ್ರರಿ ಕಡೆ ಓಡಿ ಹೋಗ್ತಾ ಇದ್ರು. ಅವಸರದಲ್ಲಿ ಓಡಿ ಹೋಗ್ತಾ ಇರಬೇಕಾದ್ರೆ ಆಕೆ ಕಾಲು ಏನಾಗುತ್ತಪ್ಪ ಅಂದ್ರೆ ಒಂದು ಬುಕ್ಕಿನ ಮ್ಯಾಗ ಕಾಲು ಇಡ್ತಾಳ್ರಿ. ಆಕೆ ಬುಕ್ಕನ್ನು ತುಳಿತಾಳ. ಈ ಸಮಯದಲ್ಲಿ ಏನಾಗುತ್ತೆ ನೋಡ್ರಿ. ಅವಾಗ ಸ್ಟಾಪ್ ರೈಟ್ ದೇರ್ ಆರ್ಡರ್ಡ್ ಹರ್ ಗ್ರ್ಯಾಂಡ್ ಫಾದರ್. ಬುಕ್ ತುಳಿದೀವಿ, ಅಲ್ಲೇ ನಿಂದ್ರಿ, ಎಲ್ಲಿ ಹೋಗ್ಬೇಡ ಅಂತ ಹೇಳ್ಕಿರ ಅವ್ರ ಅಜ್ಜ ಭಾಳಷ್ಟು ಜೋರಾಗಿ ಸ್ಟ್ರಿಕ್ಟಾಗಿ ಆವಾಜ್ ಹಾಕ್ತಾರೆ, ಆಜ್ಞೆ ಮಾಡ್ತಾರೆ. ಸಾಯಿ ಫ್ರೋಜ್. ಈ ಒಂದು ಮಾತನ್ನು ಕೇಳಿ ಈ ಸಾಯಿ ಪರಂಜಾಪೆಯು ಕೂಡ ಅಂಜಿಕೆ ಬರ್ತದೆ. ಫ್ರೋಜ್ ಅಂದರೆ ಹೆದರು, ಅಂಜು. ಡು ಯು ನೋ ವಾಟ್ ಯು ಜಸ್ಟ್ ಡಿಡ್? ಏನು ಮಾಡಿದೆ ಅನ್ನೋದು ನಿನಗೆ ಗೊತ್ತಾ? ಈಗ ಜಸ್ಟ್ ಏನು ಮಾಡಿದ್ನಿ? ಈಗ ಯು ಕಿಕ್ಡ್ ನಾಲೇಜ್. ಜ್ಞಾನವನ್ನು ಒದ್ದಿನಿ, ತೆಳಗೆ ತುಳಿದಿನಿ. ಜ್ಞಾನ ಸಾಗರವನ್ನು, ಬುಕ್ಕದಿಂದ ಏನು ಬರುತ್ತಾ? ಜ್ಞಾನ ಬರುತ್ತಾ, ಅದನ್ನೇ ನೀ ಏನು ಮಾಡೋದು? ತುಳಿದೆ. ದ್ಯಾಟ್ಸ್ ವಾಟ್ ಯು ಡಿಡ್. ಇದು ನೀ ಬುಕ್ಕನ್ನು ಒದ್ದಿದಿ, ಜ್ಞಾನವನ್ನು ಒದ್ದಿದಿ, ನಾಲೆಜನ್ನು ಜಾಸ್ತಿ ಒದ್ದಿದ್ದೀನಿ. ನೌ ಆಸ್ಕ್ ಫಾರ್ಗಿವ್ನೆಸ್ ಆಫ್ ದ ಬುಕ್. ಈಗ ನೀ ಏನು ಮಾಡಬೇಕು? ಆ ಪುಸ್ತಕಕ್ಕೆ ಕ್ಷಮಾಪಣೆಯನ್ನು ಕೇಳಬೇಕು. ಫಾರ್ಗಿವ್ನೆಸ್ ಅಂದರೆ ಏನ್ರಿ? ಕ್ಷಮಾಪಣೆಯನ್ನು ನೀ ಆ ಪುಸ್ತಕಕ್ಕೆ ಕೇಳಬೇಕು. ನೋಡ್ರಿ ಎಷ್ಟು ಈ ಪುಸ್ತಕಗಳಿಗೆ ಗೌರವ ಇತ್ತು ಈ ಸಾಯಿ ಪರಂಜಾಪೆಯವರ ಮನೆಯಲ್ಲಿ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಮುಂದೆ ಏನಾಗುತ್ತಪ್ಪ ಅಂದ್ರೆ 11th ಪ್ಯಾರಾಗ್ರಾಫಲ್ಲಿ ಸಾಯಿ ಬೆಂಟ್ ಮೀಕ್ಲಿ. ಮೀಕ್ಲಿ ಮೀನ್ಸ್ ಸಾಫ್ಟ್ಲಿ, ಸಾವಕಾಶವಾಗಿ ತನ್ನ ತಲೆಯನ್ನು, ಸೊಂಟವನ್ನು ಬಾಗಿಸ್ತಾಳ್ರಿ. ಆ್ಯಂಡ್ ಡಿಡ್ ದ ನಮಸ್ಕಾರ ಟು ದ ಬುಕ್. ಆ ಒಂದು ಪುಸ್ತಕಕ್ಕೆ ನಮಸ್ಕಾರವನ್ನು ತಲೆ ಹಚ್ಚಿ, ಯಾವ ರೀತಿ ನಾವು ದೇವರಿಗೆ ನಮಸ್ಕಾರ ಮಾಡ್ತೀವಲ್ಲ ಆ ರೀತಿ ನಮಸ್ಕಾರವನ್ನು, ವಂದನೆಯನ್ನು ತಿಳಿಸ್ತಾಳೆ ಆ ಬುಕ್ಕಿಗೆ. ದ ಸೇಮ್ ಪನಿಷ್ಮೆಂಟ್ ವಾಸ್ ಗಿವನ್ ವೆನ್ ಈ ಡಿಸ್ಕವರ್ಡ್ ಎನಿ ಡಾಗ್ ಇಯರ್ಡ್ ಬುಕ್. ಇದೇ ರೀತಿ ಪನಿಷ್ಮೆಂಟ್ ಕೊಡ್ತಾ ಇದ್ದ ಅವ್ರ ಅಜ್ಜ. ಯಾವ ರೀತಿಪ್ಪ ಅಂತಂದ್ರೆ ಯಾವುದರೆ ಬುಕ್ ಮಡಚಿರ್ತದಲ್ರಿ ಹಾಳಿ, ಅಥವಾ ತುದಿ ಹರಿರ್ತದಲ್ರಿ, ಅದು ಹರಿದಿತ್ತಪ್ಪ ಅಂದರೆ ಇದೇ ರೀತಿ ಅವ್ರ ಅಜ್ಜ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಆಕೆಗೆ ಪನಿಷ್ಮೆಂಟನ್ನು, ಶಿಕ್ಷೆಯನ್ನು ಕೊಡ್ತಾ ಇದ್ದ. ಓಕೆ. ವಿತ್ ದಿಸ್ ಸಾಯಿ ಲರ್ನ್ ಟು ರೆಸ್ಪೆಕ್ಟ್ ಫೀಲಿಂಗ್ಸ್ ಅಬೌಟ್ ಬುಕ್ಸ್ ಅರ್ಲಿ ಇನ್ ಲೈಫ್. ಈ ರೀತಿಯಾಗಿ ಏನು ಮಾಡ್ತಾರಪ್ಪ ಅಂದರೆ ಸಾಯಿ ಅವ್ರ ಅಜ್ಜನಿಂದ ಈ ಪುಸ್ತಕಗಳಿಗೆ ರೆಸ್ಪೆಕ್ಟನ್ನು, ಗೌರವದ ಮನೋಭಾವನೆ ಈ ಪುಸ್ತಕಗಳ ಮೇಲೆ ಆಕೆ ಒಂದು ಪ್ರಾರಂಭದ ಜೀವನದಲ್ಲಿ ಬೆಳೆಯುತ್ತೆ. ಓಕೆ, ಕ್ಲಿಯರ್ ಅದ ರೀ? ಓಕೆ, ಲೆಟ್ಸ್ ಮೂವ್ ಟು ದ 12th ಪ್ಯಾರಾಗ್ರಾಫ್. ಇಲ್ಲಿ ಕ್ವಶನ್ ಆನ್ಸರ್ ಇದ್ದಾವೆ. ನಾನು ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಡ್ತಾ ಬಂದಿದ್ದೀನಿ. ನೀವು ಆನ್ಸರ್ ತಗೊಳ್ರಿ, ಇಲ್ಲ ಅಂತಂದ್ರೆ ನೀವು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಕ್ಲಾಸಿಗೆ ಕ್ವಶನ್ ಆನ್ಸರ್ ಮೇಲೆ ಮಾಡೋಣ. ಓಕೆ, ನೆಕ್ಸ್ಟ್ 12th ಪ್ಯಾರಾಗ್ರಾಫಲ್ಲಿ ಏನಾಗುತ್ತೆ ನೋಡೋಣ. ಇಟ್ ವಾಸ್ ನಾಟ್ ಫನ್ ಫಾರ್ ಹರ್ ಆಲ್ವೇಸ್. ಇದು ಯಾವಾಗಲೂ ಕೂಡ ಆಕೆ ಮೋಜು ಮಸ್ತಿಯಿಂದ ಇರ್ತಾ ಇರಲಿಲ್ಲ. ಶಿ ವಾಸ್ ಎ ಬಿಟ್ ಫ್ಲಂಪ್ ಆ್ಯಂಡ್ ಹರ್ ಮೇಡ್ಸ್ ಯೂಸ್ ಟು ಮೇಕ್ ಫನ್ ಆಫ್ ಹರ್. ಒಂದು ಸ್ವಲ್ಪ ಈಕೆಯನ್ನು ನೋಡಿ ಶಿ ವಾಸ್ ಎ ಬಿಟ್, ಒಂದು ಸ್ಪಿಟ್ ಅಂದರೆ ಸ್ವಲ್ಪ, ಪ್ಲಂಪ್ ಅಂದರೆ ಏನ್ರಿ? ಡುಮ್ಮಿ, ದಪ್ಪಿದಳಿಕೆ. ಯಾರು? ಪರಂಜಾಪೆ, ಸಾಯಿ ಪರಂಜಾಪೆ. ಈಕೆ ಡುಮ್ಮಿ ಇರೋದ್ರಿಂದ ಎಲ್ಲ ಡುಮ್ಮಿ ಅಂತ ಕರಿತಿದ್ರು. ಅದಕ್ಕೆ ಈಕೆಯನ್ನು ನೋಡಿ ಆಕೆ ಒಂದು ಕ್ಲಾಸ್ಮೇಟ್ಸು ಸ್ಕೂಲಲ್ಲಿ ಅಥವಾ ಓಣಿಗಳಲ್ಲಿ, ಗಲ್ಲಿಗಳಲ್ಲಿ ಡುಮ್ಮಿ ಅಂತ ಹೇಳಿ ಏನು ಮಾಡ್ತಿದ್ರು? ಈಕೆಯನ್ನು ನೋಡಿ ಅವರು ಮೋಜು ಮಸ್ತಿಯನ್ನು ಮಾಡ್ತಾಯಿದ್ರು. ನೀವು ನಿಮ್ಮ ಸ್ಕೂಲ್ನಾಗ ಮಾಡ್ತಿರಲ್ರಿ, ಪಾಪ ಏನರ ಆಗಿತ್ತು ಅನ್ನೋದು, ಓಡಿ ಹೋಗೋದು. ಓಕೆ, ಈ ರೀತಿ ಮುಂದೆ ಏನಾಗುತ್ತೆ ನೋಡ್ರಿ. ಈಕೆಯನ್ನು ನೋಡಿ ಅವರೆಲ್ಲ ಮೋಜು ಮಸ್ತಿ, ಫನ್ ಅಂದರೆ ಏನು? ಮೋಜು ಮಸ್ತಿ ಮಾಡ್ತಾಯಿದ್ರು. ಮುಂದೆ ಏನಾಗುತ್ತೆ ನೋಡ್ರಿ 13th ಪ್ಯಾರಾಗ್ರಾಫಲ್ಲಿ. ಯು ಕಾಂಟ್ ರನ್ ವಿತ್ ಅ ಸಾಯಿ ಜಿಯರ್ ಚಂದು. ಸ್ಕೂಲಲ್ಲಿ ಅಥವಾ ಔಟ್ಸೈಡ್ ಆಟ ಆಡುತ್ತಿರ್ಬೇಕಾದ್ರೆ ಇಲ್ಲಿ ಜೀಡ್ ಅಂದ್ರೆ ಏನು? ಅನುಕಿಸು, ಕೀಳಾಗಿ ಮಾತನಾಡು. ಯಾರು ಮಾತಾಡಿದ್ರು? ಚಂದು ಹೇಳ್ತಾಳ್ರಿ. ಜೊತೆ ಹುಡುಗಿರ್ಬೋದು ಇವನು ಚಂದು. ನೀ ದಾಪದಿ ಡೂಮಿದಿ, ನಮ್ಮ ಜೋಡಿ ನೀವು ಓಡ್ಲಕ್ಕಾಗಂಗಿಲ್ಲ ಅಂತ ಹೇಳ್ತಾನೆ ಚಂದು. ಯು ಮೇಕ್ ಅವರ್ ಟೀಮ್ ವೀಕ್. ನೀ ನಮ್ಮ ಟೀಮ್ನಾಗ ಇರೋದ್ರಿಂದ ನೀ ಹಿಂದೆ ಬೀಳ್ತಿ, ಸೋಲಿಸ್ತೀನಿ, ನಮ್ಮ ಟೀಮ್ ಎಲ್ಲ ವೀಕ್ ಮಾಡ್ತೀನಿ, ನಮ್ಮ ಟೀಮ್ನೇ ಬ್ಯಾಡ್ನಿ ಅಂತ ಮೀರಾ ಈ ಒಂದು ಅನ್ಕೈಂಡ್ಲಿ
ಅಂದ್ರೆ ಕರುಣೆ ಇರಲಾರದೆ, ದಯೆ ತೋರ್ಲಾರ್ದೆ ಹೇಳ್ತಾಳೆ, ನೀವು ಇರೋದ್ರಿಂದ ನಮ್ಮ ಟೀಮ್ ವೀಕ್ ಆಗುತ್ತೆ, ಸೋಲುತ್ತಾ, ನೀ ಇರೋದು ಬೇಡ ಅಂತೇಳಿ ಹೇಳ್ತಾಳೆ ಯಾರೋ ಮೀರಾ. ನೆವರ್ ಕ್ಯಾನ್ ಯು ಕೀಪ್ ಯುವರ್ ಸೆಲ್ಫ್ ಆ್ಯಕ್ಟಿವ್, ಯು ಆರ್ ಟು ಫ್ಯಾಟ್ ಆ್ಯಡೆಡ್ ದೇವಯಾನಿ. ನೀ ಡುಮ್ಮಿದಿ ದಪ್ಪದಿ, ನೀನು ತಗೊಂಡು ಏನು ಮಾಡೋದು, ನೀ ಆ್ಯಕ್ಟಿವ್ ಇರಂಗಿಲ್ಲ, ನೀ ಡುಮ್ಮಿದಿ ಅಂತೇಳಿ ಕಿರಣ್ ದೇವಯಾನಿನ ಕೂಡ ಆಕೆಗೆ ಹಂಗಿಸ್ತಾಳೆ. ಮುಂದೆ ಏನಾಗುತ್ತಪ್ಪ ಅನ್ನೋದನ್ನ ನಾವು 14th ಪ್ಯಾರಾಗ್ರಾಫಲ್ಲಿ ನೋಡೋಣ. ಸಾಯಿ's face crumpled and she sat gloomily by the sidelines watching her friends laugh and play happily. ಇಷ್ಟು ಎಲ್ಲರೂ ಡುಮ್ಮೆದಿ ನೀವು ಓಡೋದಾಗಂಗಿಲ್ಲ, ನಮ್ಮ ಟೀಮ್ ಸೋಲುತ್ತಾ, ನೀವು ಆ್ಯಕ್ಟಿವ್ ಇರಂಗಿಲ್ಲ ತನ ಆಕೆ ಮುಖ ಏನಾಗುತ್ತಪ್ಪ ಅಂದ್ರೆ ಕ್ರಂಪಲ್ಡ್ ಅಂದ್ರೆ ಮುಖ ಬಾಡ್ಬಿಡ್ತದೆ ರೀ, ಅಳ್ಕೋತ ಕೂತಾ. ಸಿ ಸ್ಯಾಟ್ ಗ್ಲೂಮಿಲಿ, ದುಃಖದಿಂದ ಅಳ್ಕೋತ ಕೂತು ಬಿಡ್ತಾಳ್ರಿ, ನನಗೆ ಯಾರೋ ಆಟ ಕರ್ಕೊಳ್ಳತ್ತೀಗ. ಮುಂದೆ ಏನಾಗುತ್ತೆ ನೋಡೋಣ. ಬೈ ದ ಸೈಡ್ ಲೈನ್ಸ್ ವಾಚಿಂಗ್ ಹರ್ ಫ್ರೆಂಡ್ಸ್ ಲಾಫ್ ಆ್ಯಂಡ್ ಪ್ಲೇ ಹ್ಯಾಪಿಲಿ. ಅವರು ಅತ್ಯಂತ ಸಂತೋಷದಿಂದ ನಗ್ತಾ ಇದ್ರು, ಆಟ ಆಡ್ತಾ ಇದ್ರು. ಅಲ್ಲೇ ಪಕ್ಕ ಆ ಒಂದು ಗೋಡೆಯ ಲೈನ್ಗಳಲ್ಲಿ ಆಕೆ ಕುಂತಿದ್ಳು. ತಕ್ಷಣ ಸೂನ್ ಹರ್ ಫೇಸ್ ಬ್ರೈಟನ್ಡ್, ಕೆಲವೊಂದು ನಿಮಿಷಗಳ ನಂತರ ಆಕೆಯ ಮುಖ ಅರಳುತ್ತೆ, ಬ್ರೈಟ್ ಆಗುತ್ತೆ, ಪ್ರಕಾಶಮಾನವಾಗಿ ಆಗುತ್ತೆ. ಏನಾಗುತ್ತಾನೋ, ಶಿ ಕ್ರೈಡ್ ಔಟ್, ಜೋರಾಗಿ ಚೀರ್ತಾಳ್ರಕಿ, ಚೀರಿ, ಹಾ ಐ ನೋ ಆಫ್ ಎ ಲವ್ಲಿ ಗೇಮ್, ನನಗೊಂದು ಅದ್ಭುತವಾದ ಆಟ ಗೊತ್ತು ನನಗೆ ಅಂತ ಹೇಳ್ತಾಳೆ. ಇಟ್ಸ್ ಅ ಮ್ಯಾಜಿಕ್ ಐಲ್ಯಾಂಡ್ ಫುಲ್ ಆಫ್ ಹಿಡನ್ ಟ್ರೆಜರ್. ಯಾವ ಆಟ ನನಗೆ ಗೊತ್ತಪ್ಪ ಅಂದ್ರೆ ಮ್ಯಾಜಿಕ್ ಐಲ್ಯಾಂಡ್, ಐಸ್ಲ್ಯಾಂಡ್ ಅಲ್ಲ ಐಲ್ಯಾಂಡ್, ಈ ಒಂದು ಮಂತ್ರಶಕ್ತಿಯ ಒಂದು ದ್ವೀಪ ಅಂತಕ್ಕಂಥ ಫುಲ್ ಹಿಡನ್ ಟ್ರೆಜರ್. ಆ ಒಂದು ಮಾಂತ್ರಿಕ ಐಲ್ಯಾಂಡಲ್ಲಿ ಏನಿತ್ತಪ್ಪ ಅಂದ್ರೆ ಒಂದು ಹಿಡನ್ ಆಗಿ ಬಚ್ಚಿಟ್ಟ ಸಂಪತ್ತು ಇತ್ತು. ಸಂಪತ್ತು ಅನ್ನೋದ್ರ ಬಗ್ಗೆ ನನಗೊಂದು ಗೇಮ್ ಗೊತ್ತು, ಸ್ಟೋರಿ ಗೊತ್ತು ಅಂತ ಹೇಳ್ತಾಳೆ. ದ ಮೇಡ್ಸ್ ಹೂ ಆರ್ ಪ್ಲೇಯಿಂಗ್, ಈಕೆ ಗೆಳತಿಯರು ಫ್ರೆಂಡ್ಸ್ ಏನು ಆಟ ಆಡ್ತಾ ಇದ್ರಲ್ಲ ಎಲ್ಲರೂ ಇಷ್ಟು ಹೇಳೋದ್ರಾಗ ಅವ್ರಿಗೆ ಕೂಡ ಕಥೆಯನ್ನು ಕೇಳೋದು ಭಾಳ ಇಷ್ಟ ಇತ್ತು. ಎಲ್ಲರೂ ಏನು ಮಾಡ್ರು, ಗ್ಯಾದರ್ಡ್, ಈಕೆ ಮುಂದೆ ಬಂದು ನಿಂತುಬಿಟ್ರು. ಅರೌಂಡ್ ಹರ್ ಟು ಲಿಸನ್ ಟು ಹರ್ ಸ್ಟೋರಿ, ಆಕೆ ಮುಂದೆ ಬಂದು ನಿಂತು ಕತೆ ಹೇಳು, ನಿನ್ನ ಕತೆ ಯಾವುದು ಅಂತ ಈಕೆರಿಂದ ಬಂದು ಕೂತ್ಬಿಟ್ರು. ಇನ್ನು ನೋ ಟೈಮ್ ಶಿ ಕಾಸ್ಟ್ ಎ ಸ್ಪೆಲ್ ಆಫ್ ಮ್ಯಾಜಿಕ್, ಆಕೆ ಕತೆಗಳನ್ನು ಹೇಳೋಕ್ಕೆ ಲೇಟ್ ಮಾಡಲಿಲ್ಲ. ಕಾಸ್ಟ್ ಎ ಸ್ಪೆಲ್ ಆಫ್ ಮ್ಯಾಜಿಕ್ ಅಂದರೆ ಏನಪ್ಪ ಅಂದರೆ ಎಲ್ಲರೂ ಇಂಪ್ರೆಸ್ ಆಗಂಗೆ ಕತೆ ಹೇಳೋದ್ರಿ, ಅದಕ್ಕೆ ನಾವು ಕಾಸ್ಟ್ ಎ ಸ್ಪೆಲ್ ಆಫ್ ಮ್ಯಾಜಿಕ್, ಎಲ್ಲರೂ ಆಕರ್ಷಿಸುವಂತೆ ಆಕೆ ಕಥೆಯನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ದೇ ನಾಟ್ ಓನ್ಲಿ ಲಿಸನ್ ಟು ದ ಫ್ಯಾಂಟಾಸ್ಟಿಕ್ ಸ್ಟೋರಿ, ಅವರು ಬರೀ ಆ ಕಥೆಯನ್ನು ಕೇಳಿಲ್ಲ, ಮತ್ತೇನು ಮಾಡಿದರು, ಅದ್ಭುತವಾದ ಕಥೆಯನ್ನು ಕೇಳಿಲ್ಲ, ಮತ್ತೇನು ಮಾಡಿದ್ರಪ್ಪ ಅಂದ್ರೆ ಬಟ್ ವೇರ್ ರೆಡಿ ಟು ಟೇಕ್ ರೋಲ್ಸ್ ಆ್ಯಂಡ್ ಆ್ಯಕ್ಟ್ ಆ್ಯಸ್ ಈ ಡೈರೆಕ್ಟೆಡ್. ಆ ಹೆಂಗೆ ಸ್ಟೋರಿ ಇತ್ತಲ್ಲ ಆ ಪಾತ್ರಗಳನ್ನು ನಾವು ಮಾಡ್ತೀವಿ, ನೀ ಏನು ಮಾಡಬೇಕು, ನೀ ಹೇಳಬೇಕು ಯಾವ ಪಾತ್ರ ಯಾವ ರೀತಿ ನಾಟಕ ಮಾಡಬೇಕು, ನೀನೇ ಅದಕ್ಕೆ ಡೈರೆಕ್ಷನನ್ನು ಮಾರ್ಗದರ್ಶನವನ್ನು ಕೊಡಬೇಕು ಅಂತ ಕಾಯ್ತಾರೆ. ದಿಸ್ ವೆಂಟ್ ಆನ್ ನಾಟ್ ಫಾರ್ ಎ ಡೇ ಆರ್ ಟು ಬಟ್ ಫಾರ್ ದ ಹೋಲ್ ವೀಕ್. ಒಂದಿನ ಪ್ರಾಕ್ಟೀಸ್ ಮಾಡಲಿಲ್ಲ, 2 ದಿನ ಮಾಡಲಿಲ್ಲ, ಇಡೀ ನಾಟಕ ಇಡೀ ವಾರಗಟ್ಲೆನೇ ಏನು ಮಾಡ್ಲಕತ್ರಪ್ಪ ಅಂದ್ರೆ ಈಕೆ ಹೇಳ್ತಕ್ಕಂಥ ಕಥೆಗಳ ಸ್ಟೋರಿಗಳನ್ನು ಆ ನಾಟಕಗಳಾಗಿ ಮಾಡ್ಲಿಕ್ಕತ್ರು ಆಕೆ ಫ್ರೆಂಡ್ಸು ಅನ್ನೋದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ 15th ಪ್ಯಾರಾಗ್ರಾಫಲ್ಲಿ ಏನಾಗುತ್ತಾ ನೋಡ್ರಿ. ಶಿ ವಾಸ್ ಆಲ್ವೇಸ್ ಫ್ಯಾಸ್ಕಿನೇಟೆಡ್ ಬೈ ದ ಮೆನಿ ಥಿಂಗ್ಸ್, ಯಾವಾಗಲೂ ಕೂಡ ಆಕೆ ಆಕರ್ಷಿತಳಾಗ್ತಾ ಇದ್ಳು. ಫ್ಯಾಸ್ಕಿನೇಟೆಡ್ ಮೀನ್ಸ್ ಇಂಪ್ರೆಸ್ಡ್. ಹಲವಾರು ವಸ್ತುಗಳ ಬಗ್ಗೆ ವಿಚಾರಗಳ ಬಗ್ಗೆ ಆಕೆ ಬಹಳಷ್ಟು ಅಟ್ರಾಕ್ಟ್ ಆಗ್ತಾ ಇದ್ರು. ಒನ್ ಆಫ್ ದೆಮ್ ವಾಸ್ ಡಾಲ್ಸ್ ವೆಡ್ಡಿಂಗ್. ಆ ಕತೆಗಳಲ್ಲೇ ಒಂದು ಕತೆ ಯಾವುದಪ್ಪ ಅಂದ್ರೆ ಡಾಲ್ಸ್ ವೆಡ್ಡಿಂಗ್. ಡಾಲ್ಸ್ ವೆಡ್ಡಿಂಗ್ ಅಂದರೆ ಏನಪ್ಪ ಅಂದ್ರೆ ಗೊಂಬೆಗಳ ಮದುವೆ ಅಂತಕ್ಕಂಥ ಕತೆ. ದಿಸ್ ಈಸ್ ಅ ಟ್ರೆಡಿಷನಲ್ ಗೇಮ್, ನಾಟಕ ಪ್ಲೇಡ್ ಬೈ ಮಹಾರಾಷ್ಟ್ರೀಯನ್ ಗರ್ಲ್ಸ್. ಈ ಒಂದು ಡಾಲ್ಸ್ ವೆಡ್ಡಿಂಗ್ ಅಂತಕ್ಕಂಥ ನಾಟಕ ಇದು ಸಾಂಪ್ರದಾಯಿಕ ನಾಟಕ ಅಥವಾ ಆಟ. ಇದನ್ನು ಯಾರು ಆಡ್ತಾರೆಪ್ಪ ಅಂದ್ರೆ ಮಹಾರಾಷ್ಟ್ರದ ಹುಡುಗಿಯರು ಇದನ್ನು ಆಡ್ತಾರೆ ಅಥವಾ ನಾಟಕವನ್ನು ಮಾಡ್ತಾರೆ. ಚಿಲ್ಡ್ರನ್ ಕಂಡಕ್ಟ್ ಮ್ಯಾರೇಜ್ ಆಫ್ ಎ ಬ್ರೈಡ್ ಡಾಲ್ ಆ್ಯಂಡ್ ಎ ಗ್ರೂಮ್ ಡಾಲ್, ಮಂತ್ರಾಸ್ ಆರ್ ಚಾಂಟೆಡ್. ಎಲ್ಲ ಮಕ್ಕಳು ಕೂಡ್ಕೊಂಡು ಏನು ಮಾಡಿದ್ರಪ್ಪ ಅಂದ್ರೆ ಈ ಮದುವೆಯನ್ನು ರೆಡಿ ಮಾಡಿದರು.
ಒಂದು ಬ್ರೈಡ್ ಡಾಲು, ಒಂದು ವಧು ಗೊಂಬೆ, ಇನ್ನೊಂದು ವರ ಗೊಂಬೆಯನ್ನು ರೆಡಿ ಮಾಡಿ ಮಂತ್ರಗಳನ್ನು ಪಠಿಸಲಿಕ್ಕೆ, ಮಂತ್ರಗಳನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗುಡ್ ಜಾಗ್ರಿ, ಜಾಗ್ರಿ ಅಂದ್ರೆ ಗೊತ್ತಲ್ಲ ಬೆಲ್ಲ, ಗುಡ್ ಜಾಗ್ರಿ ಅಂದರೆ 2 ಬೆಲ್ಲ. ಆ್ಯಂಡ್ ಪೋಹಾ ಬೀಟನ್ ರೈಸ್, ಅವಲಕ್ಕಿ. ಈ ಬೆಲ್ಲ ಮತ್ತು ಅವಲಕ್ಕಿ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಮದುವೆಗೆ ಊಟ ಹಾಕ್ಸ್ತಾರಲ್ಲ, ಹಂಗೆ ಈ ಒಂದು ಬೆಲ್ಲ ಮತ್ತು ಅವಲಕ್ಕಿಯನ್ನು ಆ ಮದುವೆ ಆದ ನಂತರ ಊಟಕ್ಕೆ ಅವ್ರು ಹಾಕ್ತಾಯಿದ್ರು. ಈ ರೀತಿ ಆಕೆ ಜೀವನದಲ್ಲಿ ನಾಟಕಗಳನ್ನು ಸ್ಟಾರ್ಟ್ ಮಾಡ್ತಾಳೆ. ಮುಂದೆ ಏನಾಗುತ್ತಪ್ಪ ಅಂತಂದ್ರೆ, ಆ್ಯಸ್ ಎ ಚೈಲ್ಡ್ ಶಿ ಸೇಡ್ ಒನ್ ಡೇ, ಒಂದು ಮಗುವಾಗಿ ಒಬ್ಬ ಚಿಕ್ಕ ಹುಡುಗಿಯಾಗಿ ಒಂದಿನ ಹೇಳ್ತಾಳೆ. ಏನಂತೇಳಿ ಅವ್ರ ಮಮ್ಮಿಗೆ, ಮಮ್ಮಿ ಯು ನೆವರ್ ಲೆಟ್ ಮೀ ಹ್ಯಾವ್ ಎನಿ ಫನ್ ಕಂಪ್ಲೇನಿಂಗ್ಲಿ, ಮಮ್ಮಿ ನನಗೆ ಹೊಟ್ಟೆನಿ ಮೋಜು ಮಸ್ತಿ ಮಜಾ ಮಾಡ್ಲಕ್ಕೆ ನೀ ಬಿಡೋದಿಲ್ಲ ಅಂತೇಳಿ ಕಂಪ್ಲೇನಿಂಗ್ಲಿ ಮೀನ್ಸ್ ಕಂಪ್ಲೇಂಟ್ ಕೊಡ್ತಾಳೆ, ದೂರ್ತಾಳೆ ಅವ್ರ ಅಮ್ಮಗೆ. ನೀವು ಹೊಟ್ಟೆ ನನಗೆ ಆಟ ಆಡ್ಲಕ್ಕ ಕತಿ ನಾಟಕ ಈಟಕ ಮಾಡ್ಲಕ್ಕೆ ಮಜಾ ಮಾಡ್ಲಕ್ಕೆ ಬಿಡಂಗಿಲ್ಲ ಅಂತ ಹೇಳ್ಕಿರಂದ ಅವ್ರ ಮಮ್ಮಿ ಜೊತೆ ಜಗಳ ತೆಗಿತಾಳೆ. ಅವಾಗ ಅಮ್ಮ ಹೇಳ್ತಾರೆ ರೀ, ಮದರ್ ಸೈಡ್ ಆಲ್ ರೈಟ್ ಓಕೆ ಯು ವಾಂಟ್ ಎ ವೆಡ್ಡಿಂಗ್, ನಿನಗೆ ಮದುವೆ ಬೇಕಾ, ಮದುವೆ ಅರೇಂಜ್ಮೆಂಟ್ ಮಾಡಬೇಕಾ ಅಂತ ಕೇಳ್ತಾಳೆ. ವೆಲ್ ಯು ವಿಲ್ ಹ್ಯಾವ್ ಒನ್ ದ್ಯಾಟ್ ಯು ಕ್ಯಾನ್ ನೆವರ್ ಫಾರ್ಗೆಟ್, ಹಾಗಾದ್ರೆ ಒಂದು ಮದ್ವೆ ನಾವು ಮಾಡೋಣ, ಅದು ನಿನ್ನ ಜೀವನದಾಗೆ ನೀ ಏನು ಮಾಡಬಾರ್ದು, ಮರಿಬಾರ್ದು. ಫಾರ್ಗೆಟ್ ಮೀನ್ಸ್ ಮರಿದಾರಂಥ ಒಂದು ಮದುವೆಯನ್ನು ನಾವು ಮಾಡೋಣ ಅಂಥೇಳಿ ಅವ್ರ ಅಮ್ಮ ಹೇಳ್ತಾಳೆ. ಆನ್ ದ್ಯಾಟ್ ಡೇ, ಆ ಮದುವೆ ದಿನ, ವೆನ್ ಶಿ ಕೇಮ್ ಬ್ಯಾಕ್ ಫ್ರಮ್ ದ ಸ್ಕೂಲಿಗೆ ಹೋಗಿ ಹೊಳ್ಳಿ ಬಂದಿದ್ದಳು. ಯಾರು? ಸಾಯಿ ಪರಂಜಾಪೆ. ದ ಹೋಲ್ ಹೌಸ್ ಲುಕ್ಡ್ ಲೈಕ್ ಎ ಮ್ಯಾರೇಜ್ ಹಾಲ್, ಈಕೆ ಮನೆಯನ್ನು ಯಾವ ರೀತಿ ಮದುವೆ ಮನೆ ಇರ್ತದಲ್ಲ ಆ ರೀತಿ ಆ ಮದುವೆ ಮನೆ ಹಾಗೆ ರೆಡಿ ಮಾಡಿದ್ರು ಅವ್ರ ಮನೆಯನ್ನು. ಬಿಫೋರ್ ಶಿ ಕುಡ್ ಸೇ ಎನಿಥಿಂಗ್, ಏಕೆ ಏನು ಹೇಳೇ ಇಲ್ಲ. ಶಿ ವಾಸ್ ಡ್ರೆಸ್ಡ್ ಲೈಕ್ ಬ್ರೈಡ್ಸ್ ಮದರ್, ಅಂದ್ರೆ ವಧುವಿನ ಅಮ್ಮನಾಗಿ ಏನು ಮಾಡ್ತಾಳೆ, ಸೀರೆ ಉಟ್ಕೊಂಡು ಡ್ರೆಸ್ ಹಾಕೊಂಡು ಬರ್ತಾಳೆ. ದ ಬ್ಯಾಂಡ್ ಅರೈವ್ಡ್, ಬಾರ್ಸವ್ರು ಬರ್ತಾರೆ, ಟಾನ್ ಟಾಟ ಹಾಡ ಮಾಡೋರು, ಆ ರೀತಿ ಬಾರ್ಸವರು ಬಂದರು. ದ ಗ್ರೂಮ್ ರೋಡ್ ಆನ್ ಎ ರಿಯಲ್ ಸ್ಟೀಡ್, ವರ ಎಲ್ಲಿ ಬಂದ, ರೈಡರ್ ರೋಡ್ V1 V2 ಅಂದ್ರೆ ಕುದುರೆಯ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಾ ಬಂದ. ಯಾರು? ವರ. ಆಲ್ ದ ಚಿಲ್ಡ್ರನ್ ಆಫ್ ದ ಲೊಕ್ಯಾಲಿಟಿ ಟುಕ್ ಪಾರ್ಟ್, ಆ ಒಂದು ಓಣಿಯಲ್ಲಿ ಆ ಒಂದು ಸ್ಥಳದಲ್ಲಿ ಎಷ್ಟು ಹುಡುಗರು ಇದ್ರಲ್ಲ ಎಲ್ಲರೂ ಒಂದೊಂದು ಒಬ್ರು ಅಡುಗೆ ಮಾಡೋರು, ಒಂದು ಹುಡುಗಿನ ಕರ್ಕೊಂಬರೋರು. ಹೀಗೆ ಹುಡುಗಿನ ಕರ್ಕೊಂಬರಕ್ಕಿಕ್ಕಿನೇ ಆ ಕಡೆ ಮದುಮಕ್ಕಳು, ಈ ಕಡೆ ವಧು ಕಡೆಯವರು ಎಲ್ಲರೂ, ಆ ಎಲ್ಲ ಮಕ್ಕಳು ತಮ್ಮ ಪಾತ್ರಗಳನ್ನು ವಹಿಸಿದ್ರು. ಮದುವೆ ಹೆಂಗೆ ನಡೀತಲ್ರ ಹಂಗೆ. ದ ಬ್ರೈಡ್ ವಾಸ್ ಬ್ರಾಟ್ ವಿತ್ ಆಲ್ ರಿಲಿಜಿಯಸ್ ಚಾಂಟಿಂಗ್ಸ್, ಈ ಒಂದು ವಧುವನ್ನು ಯಾವ ರೀತಿ ಕರ್ಕೊಂಬರ್ತಾರಲ್ಲ ಆ ರೀತಿ ಏನಪ್ಪ ಅಂತಂದ್ರೆ ಎಲ್ಲ ಒಂದು ಧಾರ್ಮಿಕ ಮಂತ್ರಗಳೊಂದಿಗೆ ಆ ಸಂಪ್ರದಾಯಗಳೊಂದಿಗೆ ಆಕೆಯನ್ನು ಮದುವೆಗೆ ಕರ್ಕೊಂಬರ್ತಾರೆ. ಯಾರನ್ನು? ವಧುವನ್ನು. ದ ಮದರ್ ದ್ಯಾಟ್ ಡೇ ಸೋ ಫಾಂಡ್ ಆಫ್ ಡ್ರಾಮಾ, ಆವತ್ತಿನ ಮದರ್ ಯಾರಾಗಿದ್ರಿ? ಸಾಯಿ ಪರಂಜಾಪೆ. ಬಹಳಷ್ಟು ಇಷ್ಟಪಟ್ಲು ಆ ನಾಟಕವನ್ನು. ಪಾಂಡ್ ಅಂದ್ರೆ ಇಷ್ಟಪಡು. ಗ್ರೀವ್ ಅಪ್ ಟು ಬಿಕಮ್ ಒನ್ ಆಫ್ ದ ಇಂಡಿಯಾಸ್ ಲೀಡಿಂಗ್ ಫಿಲ್ಮ್ ಮೇಕರ್ಸ್ ಆ್ಯಂಡ್ ಥಿಯೇಟರ್ ಪರ್ಸನಾಲಿಟಿ, ಆವತ್ತು ಆ ರೀತಿ ನಾಟಕವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಈ ಸಾಯಿ ಪರಂಜಾಪೆ ಇವತ್ತು ಒನ್ ಆಫ್ ದ ಇಂಡಿಯಾಸ್ ಲೀಡಿಂಗ್ ಫಿಲ್ಮ್ ಮೇಕರ್ಸ್, ಇವತ್ತು ಅತ್ಯುನ್ನತ ಸ್ಥಾನದಲ್ಲಿ ಈ ಫಿಲ್ಮ್ಗಳನ್ನು ಮಾಡ್ತಕ್ಕಂಥ ಒಂದು ಫೀಲ್ಡಲ್ಲಿ ಹೆಸರು ಮಾಡಿದಳು. ಆ್ಯಂಡ್ ಥಿಯೇಟರ್ ಪರ್ಸನಾಲಿಟೀಸ್, ಈ ರಂಗಭೂಮಿ ಕಲಾವಿದೆಯರಲ್ಲೇ ಅತ್ಯುತ್ತಮವನ್ನು ಸ್ಥಾನವನ್ನು ಗಳಿಸಿರ್ತಕ್ಕಂಥ ಈ ಸಾಯಿ ಪರಂಜಾಪೆಯನ್ನು ಒಂದು ಚಿಕ್ಕಂದಿನಲ್ಲಿ ನಾವು ಅಚೀವ್ಮೆಂಟನ್ನು ಈ ಒಂದು ಸ್ಟೋರಿಯಲ್ಲಿ ನಾವು ನೋಡ್ಬೋದು. ಡಿಯರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 8th ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್, ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವೇನು ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ನಿಮಗೆ ಈ ವಿಡಿಯೋ ಕ್ಲಾಸ್ ಹೆಲ್ಪ್ ಆಗಿದ್ರೆ ಹಾಗೆ ಕೂಡ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್ ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ our motivation to bring the more class to the betterment of you, my dear students. Okay, bye, see you. I will come with the next video class. See you soon.